ನಮಸ್ಕಾರ, ಎಲ್ಲರಿಗೂ ರಾಮ್ ರಾಮ್. ಇವತ್ತು ನಾನು ಚಿಕನ್ ಪಾಕ್ಸಿಗೆ ಮನೆಯಲ್ಲಿಯೇ ಮನೆಮದ್ದನ್ನು ಉಪಯೋಗಿಸಿ ಹೇಗೆ ಆರೈಕೆ ಮಾಡಬೇಕಂತ ಹೇಳ್ತೀನಿ. ಕೆಲವೊಂದು ಕಡೆ ಸಣ್ಣಮ್ಮ, ದೊಡ್ಡಮ್ಮ, ಸಿಡುಬು ಈ ಥರ ಕರೀತಾರೆ. ಇವತ್ತು ನಾನು ಮನೆಮದ್ದನ್ನೇ ಉಪಯೋಗಿಸಿ ಹೇಗೆ ಇದಕ್ಕೆ ಆರೈಕೆ ಮಾಡಬೇಕಂತ ಹೇಳ್ತಾ ಇದ್ದೇನೆ. ಫಸ್ಟ್ ಇದಕ್ಕೆ ಸಿಡುಬು ಬಂದವರಿಗೆ ಚಿಕನ್ ಪಾಕ್ಸಿಗೆ ಪಥ್ಯಾಹಾರ ತುಂಬ ಇಂಪಾರ್ಟೆಂಟ್. ಚಿಕನ್ ಪಾಕ್ಸಿಗೆ ಮದ್ದು ಅಂದರೆ ಬೇವು ಒಂದೇ. ಬೇವನ್ನೇ ಉಪಯೋಗಿಸಿ ಹೇಗೆ ಆರೈಕೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ ನಾನು. ಫಸ್ಟು ಅಮ್ಮ ಬಂದವರಿಗೆ ಅವರಿಗೆ ಗುಳ್ಳೆ ಗುಳ್ಳೆ ಟೈಪಲ್ಲಿ ಬೀಳ್ತದೆ ಮೈ ಮೇಲೆಲ್ಲ. ಆಗ ನಾವೇನು ಮಾಡಬೇಕಂದ್ರೆ 3 ದಿನ ಸ್ನಾನ ಮಾಡಬಾರ್ದು. ಕೆಲವೊಂದು ಕಡೆ ಎಲ್ಲ ಸ್ನಾನ ಮಾಡ್ತಾರೆ, ಆದರೆ 3 ದಿನ ಫಸ್ಟು ಸ್ನಾನ ಮಾಡಬಾರ್ದು. ನಾವಿಲ್ಲಿ ಹೇಗೆ ಆರೈಕೆ ಮಾಡಿದ್ದೇವೆ ಅದನ್ನು ನಾನು ಹೇಳ್ತಾ ಇದ್ದೇನೆ. ಕೆಲವೊಂದು ಕಡೆ ಒಂದೊಂದು ಥರ ಆರೈಕೆ ಮಾಡಿರ್ತಾರೆ. ನಾವು ಆರೈಕೆ ಮಾಡಿರುವಂಥದ್ದು ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಅಮ್ಮ ಬಂದವರಿಗೆ 3 ದಿನ ಸ್ನಾನ ಮಾಡಬಾರ್ದು. ಫಸ್ಟ್ ದಿವಸದಿಂದ 3 ದಿವಸ 3 ದಿವಸದ ನಂತರ ನಾವು ಒಂದು ಅರ್ಧ ಪಾತ್ರೆಯಷ್ಟು ನೀರಿಗೆ ಅರಿಶಿನ ಪುಡಿ, ಬೇವು, ಹಾಗೆ ಈ ಆಡುಸೋಗೆ ಈ ಥರದ್ದೆಲ್ಲ ಸೊಪ್ಪು ಸಿಕ್ಕರೆ ಹಾಕ್ಬೋದು. ಸಿಗದಿದ್ದರೆ ಬೇವು ಮತ್ತು ಅರಿಶಿನ ಪುಡಿ ಅಷ್ಟೇ ಸಾಕು. ಅದನ್ನು ಹಾಕಿ ಬಿಸಿ ಮಾಡಿ ಆ ಕುದಿಸಿದ ನೀರನ್ನು ಸ್ನಾನ ಮಾಡುವಂಥ ನೀರಿಗೆ ಸೋಸಿ ಹಾಕ್ತಾಯಿದ್ವಿ. ಸೋಸಿ ಹಾಕಿ ಅದರಲ್ಲೇ ಸ್ನಾನ ಮಾಡ್ತಾ ಇದ್ದಂಥದ್ದು. ಮತ್ತು ಆ ಬೇವಿನ ಸೊಪ್ಪನ್ನು ಕುದಿಸಿದ್ದ ಸೊಪ್ಪೇನು ಸೋಸಿ ತೆಗೆದಿರ್ತೀವಲ್ಲ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಅದನ್ನೇ ಧೂಪಕ್ಕೆ ಹಾಕಿ, ಧೂಪದ ಶಾಖ, ಸ್ನಾನ ಮಾಡಿ ಬಂದ ತಕ್ಷಣ ಧೂಪಕ್ಕೆ ಅದನ್ನು ಹಾಕಿ ಅದರದ್ದೇ ಒಂದು ಶಾಖವನ್ನು ಕೊಡ್ತಾಯಿದ್ವಿ. ನೆಕ್ಸ್ಟು ಅಮ್ಮ ಬಂದಾಗ ತುಂಬ ಶುದ್ಧವಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್. ಎಲ್ಲ ನಾವು ಮೀನು, ಮಾಂಸ ಆಹಾರ ಈ ಥರ ಮಾಡೋ ಹಾಗಿಲ್ಲ 9 ದಿವಸವರೆಗೆ. ಆಮೇಲೆ ಹುರಿಯೋ ಆಗಿಲ್ಲ, ಯಾವುದೂ ಸಹ ಎಣ್ಣೆಯಲ್ಲಿ ಕರಿಯೋದು, ಹುರಿಯೋದು ಈ ಥರ ಮಾಡಬಾರ್ದು. ಮನೆಯಲ್ಲಿ ಆಗುವಂಥ ಹಾಸಿಗೆ ಸಹ ಶುದ್ಧವಾಗಿರಬೇಕು. ಬೆಡ್ಶೀಟನ್ನು ಸಹ 2 ದಿವಸಕ್ಕೆ ಚೇಂಜ್ ಮಾಡ್ತಾ ಇರುವಂಥದ್ದು ತುಂಬ ಮುಖ್ಯವಾದದ್ದು. ಅಮ್ಮ ಬಂದವರಿಗೆ ಮಲಗುವ ಹಾಸಿಗೆ ಮೇಲೆ ಸಹ ಬೇವನ್ನು ಹಾಕೋದ್ರಿಂದ ಉರಿ ಕಡಿಮೆ ಆಗುತ್ತೆ. ಕಣ್ಣಲ್ಲಿ ತುಂಬ ಹಿಕ್ಕೇನಾದರೂ ಬರ್ತಾ ಇದ್ದರೆ 1 ಚಮಚದಷ್ಟು ಕೊತ್ತಂಬರಿಯನ್ನು ಚೆನ್ನಾಗಿ ತೊಳೆದು ಒಂದು ಸಣ್ಣ ಬಟ್ಟೆ, ಕರ್ಚಿಪ ಈ ಥರದಕ್ಕೆ ಹಾಕಿ ಗಂಟು ಕಟ್ಟಿ ಇಡಬೇಕು. ಗಂಟು ಕಟ್ಟಿ ಅದನ್ನು ಒಂದು 4 ಚಮಚದಷ್ಟು ಒಂದು ಲೋಟದಲ್ಲಿ ನೀರಿಗೆ ಹಾಕಿ ನೆನೆಸಿಡಬೇಕು. ಇದು ಕಟ್ಟಿದಂತಹ ಗಂಟನ್ನೇ ನೆನೆಸಿಡಬೇಕು. ಕಣ್ಣಲ್ಲಿ ಹಿಕ್ಕೆಲ್ಲ ಬಂದಾಗ 1 ಗಂಟೆಗೆ ಆ ಕೊತ್ತಂಬರಿಯದ್ದು ಇದನ್ನು ನೀರನ್ನು ಬಿಟ್ಕೊಳ್ಬೇಕು. ಆವಾಗ ಹಿಕ್ಕು ಬರುವುದು ಕಡಿಮೆ ಆಗುತ್ತೆ. ಮತ್ತು ಕಣ್ಣಲ್ಲಿ ಉರಿ ಈ ಥರ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಮತ್ತು ತಲೆಗೆ ಸಹ ಎಣ್ಣೆ ಹಾಕ್ಕೊಳ್ಬೇಕು. ತುಂಬ ಉರಿ ಈ ಥರ ಜ್ವರ ಬಂದಾಗೆಲ್ಲ ಆಗ್ತಾಯಿದ್ರೆ ಎಣ್ಣೆ ಹಾಕಿದಾಗ ಕೂಲ್ ಆಗುತ್ತೆ ನಮಗೆ. ಊಟದಲ್ಲಿ ಸಹ ತುಂಬ ಪಥ್ಯ ಮಾಡಬೇಕಾಗುತ್ತೆ. ಮೇಯ್ನಾಗಿ ಊಟ ತುಂಬ ಪಥ್ಯ ಅನ್ನೋದು ಚಿಕನ್ ಪಾಕ್ಸ್ ಬಂದವರಿಗೆ ತುಂಬ ಇಂಪಾರ್ಟೆಂಟ್. ಚಿಕನ್ ಪಾಕ್ಸ್ ಬಂದಿದೆ ಅಂತ ಗೊತ್ತಾದ 3 ದಿವಸ, ಫಸ್ಟಿಂದ 3 ದಿವಸವರೆಗೆ ಕರಿಬಾಳೆಹಣ್ಣು ಮತ್ತು ಹೆಸರು ಕಾಳನ್ನು ಕೊಡ್ತಾಯಿದ್ವಿ. ಹೆಸರು ಕಾಳಿಗೆ ಬೆಲ್ಲ ಹಾಕಿ, ತೆಂಗಿನಕಾಯಿ ಎಲ್ಲ ಹಾಕಲಿಕ್ಕಿಲ್ಲ, ಖಾಲಿ 1 ಕಾಳು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬೋದು. ಬೆಲ್ಲ ಹಾಕಿ ಹೆಸರು ಕಾಳನ್ನು ಕುದಿಸಿ ಕೊಡ್ತಾ ಇದ್ದಂಥದ್ದು. ಅದನ್ನೇ 3 ದಿವಸ ಕೊಡಬೇಕು. ಬೆಳಿಗ್ಗೆ ಸಾಯಂಕಾಲ ಅದನ್ನು ಕೊಡ್ಬೋದು, ಮತ್ತು ಬೆಳಿಗ್ಗೆ 1 ಟೈಮ್ ಆದರೂ ಕೊಡ್ಬೋದು. ಕರಿಬಾಳೆಹಣ್ಣನ್ನು ಕೊಡ್ತಾಯಿದ್ವಿ 3 ದಿವಸ. ಆಗ ಏನಾಗ್ತದೆ, ಒಳಗಿದ್ದದ್ದು ನಂಜಿನ ಅಂಶ ಮತ್ತು ಇದೆಲ್ಲ ಹೊರಗೆ ಬರ್ತದೆ. 3 ದಿವಸ ಕೊಟ್ಟು ಹೆಸರು ಕಾಳನ್ನು ಸ್ಟಾಪ್ ಮಾಡಬೇಕು, ಮತ್ತೆ ಕೊಡಲಿಕ್ಕಿಲ್ಲ ಹೆಸರು ಕಾಳು. 3 ದಿವಸದ ನಂತರ ನಾವು ಪಥ್ಯ ಆಹಾರವನ್ನು ಮಾಡಬೇಕಾಗುತ್ತೆ. ಮತ್ತು ಜ್ವರ ಏನಾದರೂ ಇದ್ದರೆ, ಅವರಿಗೆ ಜ್ವರ ಬರ್ತಾ ಇದ್ದರೆ ಜ್ವರದ ಮಾತ್ರೆಯನ್ನು ತಗೊಳ್ಬೇಕು. ನಾವು 5ನೇ ದಿನದಿಂದ 12 ದಿವಸದವರೆಗೆ ಬೇವಿನ ಕಷಾಯವನ್ನು ಕೊಟ್ಟಿದ್ದೇವೆ. 1 ಲೋಟದಷ್ಟು ನೀರಿಗೆ ಒಂದು 4-5 ಸ್ಟ್ರಿಪ್ ಆಗುವಷ್ಟು, ಒಂದು 5-6 ಸ್ಟ್ರಿಪ್ ಸಹ, ತುಂಬ ದೊಡ್ಡವರಿಗೆ ಆದರೆ ಒಂದು 5-6 ಸ್ಟ್ರಿಪ್ ಅಷ್ಟು ಸಹ ಒಂದು ಲೋಟ ನೀರಿಗೆ ಹಾಕಿಬಿಟ್ಟು ಅದು ಅರ್ಧ ಲೋಟ ಆಗುವಷ್ಟು ಕಷಾಯ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೊಡುವಂಥದ್ದು ಕ್ರಮ. 5ನೇ ದಿನದಿಂದ 12ನೇ ದಿನವರೆಗೆ ಕೊಟ್ಟಿದ್ದೇವೆ. ಮತ್ತೆ ಸಹ 1 ವಾರಕ್ಕೊಮ್ಮೆ, 3 ದಿವಸಕ್ಕೊಮ್ಮೆ, 1 ತಿಂಗಳವರೆಗೆ ಕೊಡ್ಬೋದು. ಮತ್ತೆ ಸಹ 1 ತಿಂಗಳಿಗೊಮ್ಮೆ ಯಾವಾಗಲೂ ತೊಗೊಳ್ತಿರ್ಬೋದು. 1 ತಿಂಗಳು ಮಾತ್ರ ಪಥ್ಯ ಆಹಾರ ಊಟ ಮಾಡಬೇಕಾಗುತ್ತೆ. ಉಪ್ಪು, ಖಾರ, ಹುಳಿ ಈ ಥರದ್ದೆಲ್ಲ ತೊಗೊಳ್ಬಾರ್ದು. ಒಂದು 10 ದಿವಸ ಆದಮೇಲೆ ಲೈಟಾಗಿ ಸ್ವಲ್ಪ ಉಪ್ಪು, ಖಾರ, ಹುಳಿ ಯೂಸ್ ಮಾಡ್ಬೋದು, ಆದರೆ ತುಂಬ ತಿನ್ನಬಾರ್ದು. ಮೆತ್ತನೆ ಆಹಾರ, ಸಪ್ಪೆ ಆಹಾರವನ್ನೇ ಕೊಡಬೇಕಾಗುತ್ತೆ. ಅನ್ನ ಮತ್ತು ಗಂಜಿಯನ್ನು ಕೊಡಬೇಕಾಗುತ್ತೆ. ಯಾವುದೇ ಖಾರ, ಉಪ್ಪು, ಹುಳಿ, ಖಾರ ಯಾವುದು ಸಹ ಕೊಡಬಾರ್ದು. ಸಪ್ಪೆ ಆಹಾರ ತುಂಬ ಇಂಪಾರ್ಟೆಂಟ್. ಆಮೇಲೆ 5ನೇ ದಿವಸದ ನಂತರ ನಾವು ಹುರುಳಿಕಾಳನ್ನು ನೆನೆಸಿಟ್ಟು ಬೇಯಿಸಿ ಅದನ್ನು ಕೊಡ್ಬೋದು. ಅದನ್ನು ತಿನ್ನಲಿಕ್ಕಾಗಿಲ್ಲ ಅಂದರೆ ಅದರದ್ದು ನೀರನ್ನು ಅದು ಬೇಯಿಸಿ ಅದರ ನೀರನ್ನು ತೆಗೆದು ನೀರಿಗೆ ಸ್ವಲ್ಪ 1 ಕಾಳು ಉಪ್ಪು ಮತ್ತು ಬೆಲ್ಲ ಹಾಕಿ ಕುಡಿಲಿಕ್ಕೆ ಕೊಡಬೇಕು. ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಸರಿ ಕೊಡಬೇಕು. ಹೀಗೆ ಕೊಡೋದ್ರಿಂದ ಅದು ಅಮ್ಮ ಏನಿದೆ ಒಣಗ್ತಾ ಬರುತ್ತೆ. ಹಾಗಾಗಿ ಈ ಥರ ಮಾಡುವಂಥದ್ದು ಕ್ರಮ. ಈ ಹುರುಳಿಕಾಳು ನೀರನ್ನು ಒಂದು 5ರಿಂದ 12 ದಿವಸದವರೆಗೆ ಕೊಡಬೇಕು. ನಂಜಿನ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಸೇವಿಸಬಾರ್ದು. ಬದನೆಕಾಯಿ, ಕಾಯಿಮೆಣಸು, ಉದ್ದಿನಬೇಳೆ ಹಾಕಿದಂತಹ ದೋಸೆ, ಇಡ್ಲಿ ಈ ಥರದ್ದೆಲ್ಲ ತೊಗೊಳ್ಬಾರ್ದು. ಯಾಕಂದರೆ ಅದು ಹೊಟ್ಟೆ ಒಳಗಡೆಯಿಂದ ಬಂದಿರೋದ್ರಿಂದ
ಅದು ಒಳಗಡೆ ಸಹ ಇರ್ತದೆ. ಅದು ಹೊರಗಡೆ ಹೇಗೆ ನಮಗೆ ಬಾಡಿಯಲ್ಲಿ ಗುಳ್ಳೆ ಗುಳ್ಳೆ ಥರ ಕಾಣಿಸುತ್ತೆ, ಒಳಗಡೆ ಸಹ ಇರುತ್ತೆ. ಹಾಗಾಗಿ ನಂಜಿನ ಅಂಶಗಳನ್ನು ತಗೊಳ್ಬಾರ್ದು. ಉದ್ದಿನಬೇಳೆ, ಬದನೆಕಾಯಿ, ಕಾಯಿಮೆಣಸು, ಹಲಸಿನ ಹಣ್ಣು ಸಹ ತಿನ್ನಬಾರ್ದು. ತೆಂಗಿನಕಾಯಿ ಹಾಕಿದ ಪದಾರ್ಥಗಳನ್ನು ಸಹ, ಸಾರು ಈ ಥರದ್ದು ಯಾವುದೇ ಆಹಾರ ತಿಂಡಿಗಳನ್ನು ಸಹ ತಿನ್ನಬಾರ್ದು. ಬಿಸಿ ನೀರನ್ನೇ ಕುಡಿಯಬೇಕು, ಕಾದಾರಿದ ನೀರನ್ನು. ನಾವು 5ನೇ ದಿವಸದಿಂದ ಕಷಾಯ ಕೊಟ್ಟಿದ್ದೇವೆ, ಯಾಕಂದರೆ ಜ್ವರ ಬರ್ತಾ ಇತ್ತು. 5ನೇ ದಿವಸದಿಂದ ಕಷಾಯ ಕೊಟ್ಟ ಮೇಲೆ ಮತ್ತೆ ಜ್ವರ ಬರಲಿಲ್ಲ. ಹಾಗಾಗಿ 5ರಿಂದ 12 ದಿವಸವರೆಗೆ ನಾವು ಬೇವಿನ ಸೊಪ್ಪಿನ ಕಷಾಯವನ್ನು ಕೊಟ್ಟಿದ್ದೇವೆ. ಚಹಾ, ಕಾಫಿ ಎಲ್ಲ ಕುಡಿಬಾರ್ದು, ಹಾಲನ್ನು ಕುಡಿಬಹುದು. ಪಥ್ಯ ಆಹಾರ ತುಂಬ ಇಂಪಾರ್ಟೆಂಟ್. ಸಪ್ಪೆನೇ ಊಟ ಮಾಡಬೇಕು. 10 ದಿವಸದ ನಂತರ ಸಹ ತೆಂಗಿನಕಾಯಿ ಹಾಕಿದ ಸಾರು ಈ ಥರದ್ದೆಲ್ಲ ಊಟ ಮಾಡಬಾರ್ದು. ತಿಂಡಿ ಯಾವುದನ್ನು ಸೇವಿಸಬಾರ್ದು. ಅಕ್ಕಿ ತಿಂಡಿಗಳನ್ನು ಯೂಸ್ ಮಾಡ್ಬೋದು. ಗೋಧಿ ಹಿಟ್ಟಿನಿಂದ ಮಾಡಿರುವಂಥದ್ದು, ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥದ್ದು. 1 ತಿಂಗಳು ತುಂಬ ಪಥ್ಯ ಆಹಾರ ಮಾಡೋದ್ರಿಂದ ಮತ್ತೆ ಯಾವುದು ಸಹ ತಿನ್ಬೋದು ನಾವು. ನಾನ್ ವೆಜ್, ಮೀನು, ಮಾಂಸ ಈ ಥರದ್ದೆಲ್ಲ ಯಾವುದು ಸಹ ತೊಗೊಳ್ಬಾರ್ದು. 10 ದಿವಸದವರೆಗೆ ಮನೆಯಲ್ಲಿ ಸಹ ಮಾಡಬಾರ್ದು. ಗ್ರಾಮ ದೇವತೆಗೆ ಹೋಗಿ ಬರೋವರೆಗೆ ಯಾವುದು ನಾನ್ ವೆಜ್ ಸಹ ಮಾಡಬಾರ್ದು ಮನೆಯಲ್ಲಿ ಸಹ. 9ನೇ ದಿವಸಕ್ಕೆ ಅವರವರ ಊರಲ್ಲಿರುವಂತಹ ಗ್ರಾಮ ದೇವತೆಗೆ ಹೋಗಿ ಬರುವಂಥದ್ದು ಕ್ರಮ. ಗ್ರಾಮ ದೇವತೆಗೆ ಹೋಗಿ ಹೂವು, ಹಣ್ಣು, ಬಳೆ ಈ ಥರ ಕುಂಕುಮ ಈ ಥರ ಕೊಟ್ಟು ಬರುವಂಥದ್ದು ಕ್ರಮ. ಕೆಲವೊಂದು ಕಡೆ ಮೊಸರನ್ನ ಎಲ್ಲ ಕೊಡ್ತಾರೆ. ಅವರವರ ಯಾವುದು ಕ್ರಮ ಇದೆ ಅದನ್ನು ಫಾಲೋ ಅಪ್ ಮಾಡ್ಬೋದು. ಕೆಲವೊಂದು ಕಡೆ ಅಮ್ಮ ಬಂದರೆ ಸ್ನಾನ ಎಲ್ಲ ಮಾಡೋದಿಲ್ಲ. ಆದರೆ ತುಂಬ ಅದು ಬರೋದೇ ನಾರ್ಮಲಾಗಿ ಹೆಚ್ಚಾಗಿ ಬರುವಂಥದ್ದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಬೇಸಿಗೆಯಲ್ಲಿ ಬರುತ್ತೆ. ಬೇಸಿಗೆಯಲ್ಲಿ ಬರೋದ್ರಿಂದ ಸ್ನಾನ ಮಾಡೋದಿದ್ರೆ ತುಂಬ ಇಚ್ಚಿಂಗ್ ಥರ ಅನಿಸುತ್ತೆ. ಹಾಗಾಗಿ 3ನೇ ದಿವಸದಿಂದ ನಾವು ಕಷಾಯ ಹಾಕಿದ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಹೇಳಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.